In last class, we had a discussion regarding the various assumptions, that is the proportionality or linearity ಅಂತಾನು ಕರಿಬಹುದು, ಅಥವಾ additivity ಅಂತ ಹೇಳ್ಬಿಟ್ಟು ಕರಿಬಹುದು. ನೆಕ್ಸ್ಟ್ continuity or divisibility and certainty and finite choices or non negative constraints ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. Okay, so in this case we had a discussion in various two sessions, that is regarding the various assumptions or principles. So proportionality ಅಂತ ಹೇಳಿದ್ರೆ it shows the relationship, ಅಂದ್ರೆ linear relationship, two variables ನಡುವೆ linear relationship ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಹೇಳ್ಕೊಡುತ್ತೆ. ಸೊ ಸಿಮಿಲರ್ಲಿ additivity function ಏನು ಹೇಳುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ದ ಈಚ್ ಅಂಡ್ ಎವರಿ ಇಂಡಿವಿಜುವಲ್ ಐಟಮ್ ಬಂದ್ಬಿಟ್ಟು ಆಬ್ಜೆಕ್ಟಿವ್ ಫಂಕ್ಷನ್ಗೆ ಬಂದ್ಬಿಟ್ಟು ಕಾಂಟ್ರಿಬ್ಯೂಟ್ ಮಾಡುತ್ತಾ ಇಲ್ವಾ. ಸೊ ದೇ ಆರ್ ಸಪ್ರೇಟ್ಲಿ ಕಾಂಟ್ರಿಬ್ಯೂಟಿಂಗ್ ಟು ದ ಆಬ್ಜೆಕ್ಟಿವ್ ಫಂಕ್ಷನ್, ವೆದರ್ ಇಟ್ ಇಸ್ ಅ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆರ್ ಕಾಸ್ಟ್ ಮಿನಿಮೈಸೇಷನ್. In this case, the individual units or individual products separately contributed to the objective function ಅಂತ ಹೇಳ್ಬಿಟ್ಟು ನಮಗೆ ಈ additivity ಕಾನ್ಸೆಪ್ಟ್ ನಮಗೆ ಹೇಳ್ಕೊಡುತ್ತೆ. ಓಕೆ, ಸೊ ಸಿಮಿಲರ್ಲಿ ನಾವು ಪ್ರಪೋರ್ಷನಾಲಿಟಿ ಮತ್ತೆ additivity ಎರಡೂ ಕಾನ್ಸೆಪ್ಟ್ ನಾವು ತಗೊಂಡ್ರೆ ಅದು ಲೀನಿಯಾರಿಟಿನ ತೋರಿಸುತ್ತೆ, ಅಂದ್ರೆ ಲೀನಿಯರ್ ರಿಲೇಶನ್ಶಿಪ್ ನ ನಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಡುತ್ತೆ. ಸೊ ಇಲ್ಲಿ ಕಂಟಿನ್ಯೂಟಿ ಮತ್ತೆ ಡಿವಿಸಿಬಿಲಿಟಿನ ಕಾನ್ಸಂಟ್ರೇಷನ್ ಮಾಡೋದಾದ್ರೆ, ಸೊ ಪ್ರಾಫಿಟ್ ಆದ್ರೂ ಆಗ್ಲಿ ಅಥವಾ ಕಾಸ್ಟ್ ಆದ್ರೂ ಆಗ್ಲಿ ಒಂದು ಯೂನಿಟ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ, ಮ್ಯಾಥಮೆಟಿಕಲ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಅದು ಕಂಟಿನ್ಯೂಟಿನ ತೋರಿಸ್ಕೊಡುತ್ತೆ ಅಂತ. ಫಾರ್ ಎಕ್ಸಾಂಪಲ್ 1 ಯೂನಿಟ್ಗೆ 100 rupees ಅಂತ ಹೇಳಿದ್ರೆ 2 ಯೂನಿಟ್ಸ್ಗೆ 200 rupees. ಸಿ ದ ಕಂಟಿನ್ಯೂಟಿ ಆಫ್ ದಿ ಪ್ರಾಫಿಟ್, 1 ಯೂನಿಟ್ಗೆ 100 ಅಂತ ಹೇಳಿದ್ರೆ 2 ಯೂನಿಟ್ಗೆ 200, 3 ಯೂನಿಟ್ಗೆ 300. ಸೊ ದೇರ್ ಇಸ್ ಅ ಕಂಟಿನ್ಯೂಟಿ ಇನ್ ದ ಪ್ರಾಫಿಟ್. ಸೊ ಅದೇ ತರ ಈ ಕಂಟಿನ್ಯೂಟಿ ಮತ್ತೆ ಡಿವಿಸಿಬಿಲಿಟಿ ಅನ್ನೋ ಕಾನ್ಸೆಪ್ಟ್ ನಮಗೆ ಹೇಳ್ಕೊಡುತ್ತೆ. ಮ್ಯಾಥಮೆಟಿಕಲ್ ಆಗಿ ಡಿವಿಸಿಬಿಲಿಟಿ ಸಿಂಬಲ್ಸ್ ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಅನ್ನೋದನ್ನ. ನೆಕ್ಸ್ಟ್ ಸರ್ಟೆನಿಟಿ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಐದರ್ ಇಟ್ ಇಸ್ ಆಬ್ಜೆಕ್ಟಿವ್ ಫಂಕ್ಷನ್ ಆರ್ ಕನ್ಸ್ಟ್ರೈನ್ಸ್ ಫಂಕ್ಷನ್ಸ್. ಸೊ ಅದರಲ್ಲಿ ನಮಗೆ ಯಾವುದೇ ರೀತಿನಲ್ಲಿ ಈ ಕೋಎಫಿಷಿಯನ್ಸೀಸ್ ಚೇಂಜ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದೀವಿ, ಅಥವಾ ಈ ಪ್ರಿನ್ಸಿಪಲ್ ನಮಗೆ ಹೇಳ್ಕೊಡುತ್ತೆ, ಸರ್ಟೈನಿಟಿ ಪ್ರಿನ್ಸಿಪಲ್ಸ್. ಸೊ ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ ಅಲ್ಲಿ ನೋಡೋದಾದ್ರೆ ಆಬ್ಜೆಕ್ಟಿವ್ ಫಂಕ್ಷನ್ Z ಮ್ಯಾಕ್ಸಿಮಮ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕನ್ಸಿಡರೇಷನ್ ಮಾಡಿದ್ವಿ. ಏನಂತ ಹೇಳಿದ್ರೆ X1 ಇಂದ ಪ್ರಾಫಿಟ್ 20 rupees ಬರ್ತಾ ಇದೆ, X2 ಇಂದ 45 rupees ಬರ್ತಾ ಇದೆ. ದೆನ್ ದರ್ ಇಸ್ ಅ ಕೋಎಫಿಷಿಯನ್ಸಿ ಬಿಟ್ವೀನ್ ದೀಸ್ ಟೂ ಪ್ರಾಡಕ್ಟ್ಸ್ ನೆವರ್ ಚೇಂಜ್ ಆಫ್ಟರ್ ದಿ ಫಾರ್ಮುಲೇಷನ್ ಆರ್ ಡ್ಯೂರಿಂಗ್ ದ ಫಾರ್ಮುಲೇಷನ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್. ಲೀನಿಯರ್ ಪ್ರೋಗ್ರಾಮಿಂಗ್ ನ ಫಾರ್ಮುಲೇಷನ್ ಮಾಡಿದಾದ್ಮೇಲೆನೂ ಅಷ್ಟೇ, ಮಾಡೋವಾಗ್ಲೂ ಅಷ್ಟೇ, ಅದು ಕೋಎಫಿಷಿಯನ್ಸಿ ಲೆವೆಲ್ ನ ಚೇಂಜ್ ಆಗೋದಿಲ್ಲ, ಅಂದ್ರೆ ಕೋಎಫಿಷಿಯನ್ಸಿಸ್ ಬಂದ್ಬಿಟ್ಟು ಚೇಂಜ್ ಆಗೋದಿಲ್ಲ. ಇಂಡಿವಿಜುವಲ್ ಆಗಿ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಆಬ್ಜೆಕ್ಟಿವ್ ಫಂಕ್ಷನ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಸಿಮಿಲರ್ಲಿ ಇನ್ ಕೇಸ್ ಆಫ್ ಕನ್ಸ್ಟ್ರೈನ್ಸ್ ಆಲ್ಸೋ ದ ಈಚ್ ಅಂಡ್ ಎವರಿ ಇಂಡಿವಿಜುವಲ್ ಪ್ರಾಡಕ್ಟ್ಸ್ ಕೋಎಫಿಷಿಯನ್ಸ್ ಆರ್ ನೆವರ್ ಚೇಂಜ್ ಡ್ಯೂರಿಂಗ್ ದಿ ಫಾರ್ಮುಲೇಷನ್ ಅಂಡ್ ಆಫ್ಟರ್ ದಿ ಫಾರ್ಮುಲೇಷನ್ ಅಂತ ಹೇಳ್ಬಿಟ್ಟು ನಮಗೆ ಸರ್ಟೆನಿಟಿ ಕಾನ್ಸೆಪ್ಟ್ ನಮಗೆ ಹೇಳ್ಕೊಡುತ್ತೆ, ಅಥವಾ ಡಿವಿಸಿಬಿಲಿಟಿ ಕಾನ್ಸೆಪ್ಟ್ ನಮಗೆ ಹೇಳ್ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಫೈನೈಟ್ ಚಾಯ್ಸಸ್ ಅಂಡ್ ನಾನ್ ನೆಗೆಟಿವಿಟಿ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿನಲ್ಲೂ ಅಷ್ಟೇ ನೆಗೆಟಿವ್ ವೇರಿಯೇಬಲ್ಸ್ ನ ಅಲೋ ಮಾಡೋದಿಲ್ಲ, ಅಂದ್ರೆ ಮೈನಸ್ ಇರೋ ವ್ಯಾಲ್ಯೂಸ್ ನ ಅಲೋ ಮಾಡೋದಿಲ್ಲ. ಓನ್ಲಿ ಪಾಸಿಟಿವಿಟಿ ಈಸ್ ಅಲೋಡ್ ಹಿಯರ್ ಅಂತ ಹೇಳ್ಬಿಟ್ಟು ಈ ನಾನ್ ನೆಗೆಟಿವಿಟಿ ಫಂಕ್ಷನ್ ನಮಗೆ ಹೇಳ್ಕೊಡುತ್ತೆ. ಸೊ ಎಕ್ಸಾಂಪಲ್ ನ ನೋಡೋದಾದ್ರೆ ಇದು ಆಬ್ಜೆಕ್ಟಿವ್ ಫಂಕ್ಷನ್ ವಿತ್ ಎಕ್ಸಾಂಪಲ್. ಸೊ ಪ್ರೀವಿಯಸ್ ಎಕ್ಸಾಂಪಲ್ ಏನ್ ಮಾಡಿದ್ವಿ ಅದ್ರ ಬೇಸ್ ಮೇಲೆ ನಾವು ಆಬ್ಜೆಕ್ಟಿವ್ ಫಂಕ್ಷನ್ ಫಾರ್ಮುಲೇಷನ್ ಮಾಡಿದ್ವಿ, ಅದಕ್ಕೆ ಇದನ್ನ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸಿಮಿಲರ್ಲಿ ಇನ್ ಕೇಸ್ ಆಫ್ ಸಬ್ಜೆಕ್ಟೆಡ್ ಟು ಅಂತ ಹೇಳ್ಬಿಟ್ಟು ನೀವು ಯೂಸ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಈ ಆಬ್ಜೆಕ್ಟಿವ್ ಫಂಕ್ಷನ್ ಅಥವಾ ಈ ಆಬ್ಜೆಕ್ಟಿವ್ ಅಚೀವ್ ಮಾಡೋದಕ್ಕೆ ಈ ಒಂದು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತಾ ಇದೆ. ಸೊ ದೇರ್ ಫೋರ್ ಯು ಹ್ಯಾವ್ ಟು mention here after the objective function formulation you have to mention that is a subjected to these constraints. ಅಲ್ಲಿ 2 constraints ಆದ್ರೂ ಕೊಡಬಹುದು, ಅಥವಾ 1 constraint ಆದ್ರೂ ಕೊಡಬಹುದು, ಅಥವಾ 3 constraint ಆದ್ರೂ ಕೊಡಬಹುದು, ಅಥವಾ 4, 5 ಈ ತರ ಕೊಡಬಹುದು. ಓಕೆ, ಸೊ you have to mention the constraints by mentioning of subjected to ಅನ್ನೋ ವರ್ಡ್ಸ್ ನ ಅಥವಾ ಈ ವರ್ಡ್ ನ ನಾವು ಯೂಸ್ ಮಾಡಿ ನಾವು ಕನ್ಸ್ಟ್ರೈನ್ಸ್ ನ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ 3 ಫ್ಯಾಕ್ಟರ್ಸ್ ಎಫೆಕ್ಟ್ ಆಗ್ತಾ ಇದೆ. ಅಂದ್ರೆ ಈ ಆಬ್ಜೆಕ್ಟಿವ್ ನ ಅಚೀವ್ ಮಾಡೋದಕ್ಕೆ, ಅಂದ್ರೆ ಪ್ರಾಫಿಟ್ ನ ಮ್ಯಾಕ್ಸಿಮೈಸೇಷನ್ ಮಾಡೋದಕ್ಕೆ ಕನ್ಸ್ಟ್ರೈಂಟ್ ಅಂದ್ರೆ ಫ್ಯಾಕ್ಟರ್ 1, ಈ ಫ್ಯಾಕ್ಟರ್ ಮೆಷಿನ್ ಅವರ್ಸ್ ಆದ್ರೂ ಆಗ್ಲಿ, ಅದು ಏನೇ ಇರಲಿ, ರಾ ಮೆಟೀರಿಯಲ್ ಆದ್ರೂ ಆಗ್ಲಿ, ಏನೇ ಇರಲಿ, ಅದು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ನಾವು ಕನ್ಸ್ಟ್ರೈಂಟ್ಸ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಲಾಸ್ಟ್ ಒನ್ ಏನ್ ಹೇಳುತ್ತೆ ಪ್ರಿನ್ಸಿಪಲ್, ದಟ್ ಈಸ್ ಅ ನಾನ್ ನೆಗೆಟಿವ್ ಫಂಕ್ಷನ್. ಇಲ್ಲಿ ಎಷ್ಟೇ ಪ್ರಾಡಕ್ಟ್ಸ್ ಇರ್ಲಿ, ಓಕೆ, ಸೊ ಪ್ರಾಡಕ್ಟ್ X1 ಅಥವಾ ಪ್ರಾಡಕ್ಟ್ X2, ನಿಮ್ಗೆ ಪ್ರಾಡಕ್ಟ್ ಎಕ್ಸಾಂಪಲ್ ಅಲ್ಲಿ ಅಥವಾ ಪ್ರಾಬ್ಲಮ್ಸ್ ಅಲ್ಲಿ ಪ್ರಾಡಕ್ಟ್ P, ಪ್ರಾಡಕ್ಟ್ Q, ಪ್ರಾಡಕ್ಟ್ L ಈ ತರ ಏನಾದ್ರು ಕೊಟ್ರೆ X1, X2 ಆ ತರ ಯೂಸ್ ಮಾಡ್ಕೊಂಡು ಹೋಗಿ. ಯಾಕಂತಂದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಮತ್ತೆ ಸಿಂಪ್ಲಿಫಿಕೇಶನ್ ಮಾಡುವಾಗ ಏನು ಕನ್ಫ್ಯೂಷನ್ಸ್ ಆಗೋದಿಲ್ಲ. ಸೊ P1, P2, ದಟ್ ಈಸ್ X1, Y1 ಈ ತರ ಡಿಫ್ರೆಂಟ್ ವೇರಿಯೇಬಲ್ಸ್ ಏನಾದ್ರು ಯೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಅದಕ್ಕೆ ಒಂದೇ ವೇರಿಯೇಬಲ್ ಒಂದೇ ವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ನಾನ್ ನೆಗೆಟಿವ್ ಫಂಕ್ಷನ್ ಅಲ್ಲಿ ನೆಗೆಟಿವಿಟಿ ಬರಬಾರ್ದು ಅಂತ ಹೇಳೋದಕ್ಕೆ ಇಲ್ಲಿ ನಾವು 0ಗಿಂತ ಮೇಲೆ ಅಥವಾ 0ಗೆ ಈಕ್ವಲ್ ಆಗಿ ನಾವು ಯೂಸ್ ಮಾಡಬೇಕು. ಆಗ ನೆಗೆಟಿವಿಟಿ ಸಿಂಬಲ್ ನ ಯಾವುದೇ ರೀತಿಯಲ್ಲಿ ಅಲೋ ಮಾಡೋದಕ್ಕೆ ಚಾನ್ಸಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈ ನಾನ್ ನೆಗೆಟಿವಿಟಿ ಫಂಕ್ಷನ್ ಹೇಳುತ್ತೆ. ಓಕೆ, ಸೊ ದಟ್ಸ್ ವೈ
the meaning also stated the same thing. These assumptions implies that the decision maker has a certain choices. ಯಾವುದೇ ರೀತಿನಲ್ಲಿ ಒಬ್ಬ ಪರ್ಸನ್ ಆದ್ರೂ ಆಗಲಿ ಅಥವಾ ಒಬ್ಬ ಇಂಡಿವಿಜುವಲ್ ಪರ್ಸನ್ ಯಾವುದೇ ಒಂದು ಆಕ್ಟಿವಿಟಿ ಕ್ಯಾರಿ ಔಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇ ಗೋ ವಿತ್ ದ ಡೆಫಿನೇಷನ್ ದಟ್ ಈಸ್ ವಿತ್ ದ ಆಬ್ಜೆಕ್ಟಿವ್. ಸೊ ಯಾವುದೇ ರೀತಿಯಲ್ಲಿ ಆಬ್ಜೆಕ್ಟಿವ್ ಇಲ್ದಿರ ಯಾರು ಕ್ಯಾರಿ ಔಟ್ ಮಾಡೋದಿಲ್ಲ ಆಕ್ಟಿವಿಟೀಸ್ನ. ಸೊ ದೇರ್ ಫಾರ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಆರ್ ಡಿಸಿಷನ್ ಮೇಕರ್ ಆಸ್ ಎ ಸರ್ಟನ್ ಚಾಯ್ಸಸ್. So based on that choices they carry out the activity and the work. So therefore here the decision is the major factor. So therefore here the decision variables assumes as non-negative values. Always positive ಆಗಿರಬೇಕು ಅಂತ ಹೇಳ್ಬಿಟ್ಟು ಈ ನಾನ್ ನೆಗೆಟಿವಿಟಿ ಫಂಕ್ಷನ್ ಹೇಳ್ಕೊಡುತ್ತೆ. ಓಕೆ, ಸೊ ಇಷ್ಟು ಪ್ರಿನ್ಸಿಪಲ್ಸ್ ಮತ್ತೆ ಮೀನಿಂಗು, ಡೆಫಿನೇಷನ್ಸ್ ಮತ್ತೆ ಇಂಟ್ರೊಡಕ್ಷನ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಮತ್ತು ಆಪರೇಷನ್ಸ್ ರಿಸರ್ಚ್ ಆದ್ಮೇಲೆ ನಿಮಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಒಂದು ಐಡಿಯಾ ಬಂದಿದೆ. ಓಕೆ, ಸೊ ಈಗ ನೀವು ಜನರಲ್ ಆಗಿ ಹೇಳ್ಬಹುದು ಲೀನಿಯರ್ ಪ್ರೋಗ್ರಾಮಿಂಗ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲೈಫ್ ಸಿಚುವೇಶನ್ಸ್ ಅಲ್ಲೂ ಅಷ್ಟೇ ಅಥವಾ ಆರ್ಗನೈಸೇಷನ್ ಅಲ್ಲಿ ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಲ್ಲೂ ಅಷ್ಟೇ ಯಾವ ಯಾವ ರೀತಿ ಅದು ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಆಗುತ್ತೆ, ಏನು ಮೇಜರ್ ಆಗಿ ಏನಾದರೂ ಡಿಸ್ಅಡ್ವಾಂಟೇಜಸ್ ಇದೆಯಾ ಅಂತ ಹೇಳ್ಬಿಟ್ಟು ಜನರಲ್ ಆಗಿ ಹೇಳ್ಬಹುದು. ಓಕೆ, ಸೊ ಕೆನ್ ಎನಿವನ್ ಟೆಲ್ ಮಿ ವಾಟ್ ಆರ್ ದ ಅಡ್ವಾಂಟೇಜಸ್? ಸೊ ಯಾರಾದ್ರೂ ಹೇಳಿ, ಏನಾದ್ರು ಗೊತ್ತಿದ್ರೆ ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಲೀನಿಯರ್ ಪ್ರೋಗ್ರಾಮಿಂಗ್ ಇಂದ ಏನ್ ಅಡ್ವಾಂಟೇಜ್ ಆಗಬಹುದು ಆರ್ಗನೈಸೇಷನ್ಸ್ಗೆ? You know very well that is the implementation of linear programming is to maximize the profit and minimize the cost and the optimum utilization of resources. So in the same manner you have to tell the sir it helps in decision making, sir. Okay, so linear programming helps in decision making. So ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಅಥವಾ ಅಪ್ಲಿಕೇಶನ್ಸ್ ಅಲ್ಲಿ ಮೇಜರ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಈ ಡಿಸಿಷನ್ ಮೇಕರ್ ಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಅನ್ನೋದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಒಂದು ಅಡ್ವಾಂಟೇಜ್ ಬರೀಬಹುದು. ನೆಕ್ಸ್ಟ್ sir, it helps to solve the problems. It helps in solving the problem. Okay, so complex problems ಏನಾದರೂ ಇದ್ರೆ at least best answers ನ ಅಥವಾ best solution ನ ಕೊಡೋದಕ್ಕೆ linear programming technique ನಮಗೆ ಹೆಲ್ಪ್ ಆಗುತ್ತೆ. So therefore the another advantage is nothing but it helps in solving the complex problems ಅಂತ ಹೇಳ್ಬಿಟ್ಟು ಬರೀಬಹುದು. Okay, next it helps in resources. Proper utilization of resources. Available resources. Okay, proper utilization of resources or scarce resources ಅಂತ ಬರೆಯೋದಕ್ಕಿಂತ that is optimization of resources ಅಂತ ಹೇಳ್ಬಿಟ್ಟು ಬರೀಬಹುದು. ಓಕೆ, ಯಾಕಂತ ಹೇಳಿದ್ರೆ ಸ್ಕೇರ್ ರಿಸೋರ್ಸಸ್ ಯಾವಾಗ ನಮ್ಗೆ ಸ್ಕೇರ್ಸಿಟಿ ಇರುತ್ತೋ ಆಗ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ನೆನ್ಪು ಬರುತ್ತೆ. ಯಾಕಂತ ಹೇಳಿದ್ರೆ ಇರೋ ಒಂದು ರಿಸೋರ್ಸಸ್ ನ ಯಾವ ತರ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದನ್ನ ನಮ್ಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಹೇಳ್ಕೊಡುತ್ತೆ. ಸೊ ದೇರ್ ಫಾರ್ ಆಪ್ಟಿಮೈಸೇಷನ್ ಆಫ್ ದಿ ರಿಸೋರ್ಸಸ್ ಅಂತ ಹೇಳ್ಬಿಟ್ಟು ಥರ್ಡ್ ಅಡ್ವಾಂಟೇಜ್ ಬರೀಬಹುದು. ಓಕೆ, ಇಟ್ ಹೆಲ್ಪ್ಸ್ ಇನ್ ಆಪ್ಟಿಮೈಸೇಷನ್ ಆಫ್ ರಿಸೋರ್ಸಸ್. ನೆಕ್ಸ್ಟ್ it helps in to simplify and usually understanding the problems, sir. Okay, it helps in understanding it is a simple to understand. Okay, so because ಯಾಕಂತ ಹೇಳಿದ್ರೆ ಆಬ್ಜೆಕ್ಟಿವ್ ಫಂಕ್ಷನ್ ಕನ್ಸ್ಟ್ರೇಂಟ್ಸ್ ಬಂದ್ರು ಅಷ್ಟು ಡಿಫಿಕಲ್ಟ್ ಆಗಿ ಏನು ಕೊಟ್ಟಿರೋದಿಲ್ಲ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೂ ಅಷ್ಟೇ, ಡಿಸಿಷನ್ ತಗೊಳ್ಳೋದಕ್ಕೂ ಅಷ್ಟೇ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತೆ ಈಸಿಯಾಗಿ ಮ್ಯಾಥಮೆಟಿಕಲ್ ಟೆಕ್ನಿಕ್ ನ ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ it improves the value of the business organization. It improves the value of the business organization. ಅದು ಯಾವ್ದ್ರ ಬೇಸ್ ಮೇಲೆ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದಿ ಬೆಸ್ಟ್ ಡಿಸಿಷನ್ ಮೇಕಿಂಗ್. ಓಕೆ, ಸೊ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಓಕೆ, ಸೊ ನೀವ್ ಹೇಳಿದ ಪ್ರಕಾರ ಓಕೆ ಟೆಲ್ ಮಿ Sir, it helps to know the constraints of the problem, sir. It helps to know the factors that affect the objective function. So ಯಾವ ಒಂದು ಕನ್ಸ್ಟ್ರೇಂಟ್ಸ್ ಮತ್ತೆ ಯಾವ ಒಂದು ಫ್ಯಾಕ್ಟರ್ಸ್ ಬಂದು ಆಬ್ಜೆಕ್ಟಿವ್ ಫಂಕ್ಷನ್ ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಲೀನಿಯರ್ ಪ್ರೋಗ್ರಾಮಿಂಗ್ ಫಾರ್ಮುಲೇಷನ್ ಬೇಸ್ ಮೇಲೆ ನಾವು ಈಸಿಯಾಗಿ ತಿಳ್ಕೋಬಹುದು. ಓಕೆ, ಸೊ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆ. ಸೊ ಸಮ್ ಅಡ್ವಾಂಟೇಜಸ್ ಈಗ ಎಕ್ಸಾಮ್ ಅಲ್ಲಿ ಕೇಳಿದಾರೆ ಅಂದ್ರೆ ಏನೋ ಒಂದು ಬರೀಲೇಬೇಕಲ್ವಾ. ಸೊ these are the advantages and disadvantages of linear programming. So advantages ನಿಮ್ಗೆ ಯಾವಾಗ ಗೊತ್ತಾಗುತ್ತೋ ಆಟೋಮೆಟಿಕಲಿ ನಿಮ್ಗೆ ಡಿಸ್ಅಡ್ವಾಂಟೇಜಸ್ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ಅಡ್ವಾಂಟೇಜಸ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್. ಸೊ ಇಲ್ಲಿ ಮೇಜರ್ ಆಗಿ ನಿಮಗೆ ಜನರಲ್ ಆಗಿ ಗೊತ್ತಾಗುತ್ತೆ. ಇದನ್ನ ನೀವ್ ಹೇಳಿರೋದನ್ನೇ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿರೋದು. ಸೊ ಅಡ್ವಾಂಟೇಜಸ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ ಫಸ್ಟ್ ಏನ್ ಹೇಳ್ತಾ ಇದ್ದ ಅಂತ ಹೇಳಿದ್ರೆ
ದಟ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಇಸ್ ಸಿಂಪ್ಲಿಸಿಟಿ ಅಂಡ್ ಈಸಿ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದನ್ನು ಯಾರು ಹೇಳಿದ್ರು. ಓಕೆ, ಸೊ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ಸಿಂಪಲ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಬೈ ಅಪ್ಲೈಯಿಂಗ್ ದಿ ಮ್ಯಾಥಮೆಟಿಕಲ್ ಟೆಕ್ನಿಕ್ಸ್. ಓಕೆ, ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ನೆಕ್ಸ್ಟ್, ಲೀನಿಯರ್ ಪ್ರೋಗ್ರಾಮಿಂಗ್ ಮೇಕ್ಸ್ ಆಪ್ಟಿಮಲ್ ಯೂಸ್ ಆಫ್ ಅವೈಲಬಲ್ ರಿಸೋರ್ಸಸ್ ಆರ್ ಆಪ್ಟಿಮೈಸೇಷನ್ ಆಫ್ ಸ್ಕೇರ್ ರಿಸೋರ್ಸಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಅದನ್ನು ಹೇಳಿದಾರ, ಜನರಲ್ ಆಗಿ ಬರಿಬಹುದು. ಓಕೆ, ಮೇ ಬಿ 2 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ 2 ಮಾರ್ಕ್ಸ್ಗೆ ಕೇಳಿದ್ರೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬರೀಬೇಕು. ನೆಕ್ಸ್ಟ್ ಥರ್ಡ್ ಒನ್ ಏನು ಹೇಳ್ತಿದೆ, ದಟ್ ಇಸ್ ಅ ಲೀನಿಯರ್ ಪ್ರೋಗ್ರಾಮಿಂಗ್ ಇಸ್ ಎ ಅಡಾಪ್ಟಿವ್ ಅಂಡ್ ಮೋರ್ ಫ್ಲೆಕ್ಸಿಬಲ್ ಟು ಅನಲೈಸ್ ದಿ ಪ್ರಾಬ್ಲಮ್ಸ್. ಯಾಕಂತ ಹೇಳಿದ್ರೆ, ಸೊ ಸಿಚುವೇಶನ್ಸ್ ಬಂದ್ಬಿಟ್ಟು ಎಲ್ಲಾ ರೀತಿನಲ್ಲೂ ಒಂದೇ ತರ ಇರೋದಿಲ್ಲ, ಎಲ್ರಿಗೂ ಒಂದೇ ತರ ಇರೋದಿಲ್ಲ. ಸೊ ಆ ಸಿಚುವೇಶನ್ಸ್ಗೆ ತಕ್ಕಂಗೆ ಇದು ರಿಸಲ್ಟ್ ನ ಅಥವಾ ಡಿಸಿಷನ್ ನ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡೋದ್ರಿಂದ ಲೀನಿಯರ್ ಪ್ರೋಗ್ರಾಮಿಂಗ್ ಇಸ್ ಎ ಅಡಾಪ್ಟಿವ್ ಅಂಡ್ ವೆರಿ ಎಫೆಕ್ಟಿವ್ ಇನ್ ಫ್ಲೆಕ್ಸಿಬಲ್ ಸಿಚುವೇಶನ್ಸ್ ಟು ಸಾಲ್ವ್ ದಿ ವೇರಿಯಸ್ ಪ್ರಾಬ್ಲಮ್ಸ್. ಸೊ ಆ ಸಿಚುವೇಶನ್ ಅಲ್ಲಿ ಏನ್ ಪ್ರಾಬ್ಲಮ್ ಬಂದಿದೆ ಅದ್ರ ಬೇಸ್ ಮೇಲೆ ಲೀನಿಯರ್ ಪ್ರೋಗ್ರಾಮಿಂಗ್ ಒಂದು ಸೊಲ್ಯೂಷನ್ಸ್ ನ ಕೊಡುತ್ತೆ. ಅಂದ್ರೆ ಸಿಚುವೇಶನ್ಸ್ ಗೆ ತಕ್ಕಂಗೆ ಸೊಲ್ಯೂಷನ್ಸ್ ಕೊಡೋದ್ರಿಂದ ಇಟ್ ಇಸ್ ಮೋರ್ ಫ್ಲೆಕ್ಸಿಬಲ್ ಆರ್ ಡೈನಾಮಿಕ್ ಇನ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ, ಸೊ ಇದನ್ನು ಹೇಳಿದ್ದೀರಾ ನೀವು. ನೆಕ್ಸ್ಟ್, ದ ಬೆಟರ್ ಕ್ವಾಲಿಟಿ ಆಫ್ ಡಿಸಿಷನ್ ಈಸ್ ಪ್ರೊವೈಡೆಡ್. So because the linear programming techniques is most helpful in the business organizations and also in case of life matters, helps to take the necessary decisions or best decision na ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಲೀನಿಯರ್ ಪ್ರೋಗ್ರಾಮಿಂಗ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ವರ್ಸ್ಟ್ ಸಿಚುವೇಶನ್ಸ್ ಗಿಂತ ಒಂದು ಬೆಸ್ಟ್ ಸಿಚುವೇಶನ್, ವರ್ಸ್ಟ್ ಮೂವ್ಮೆಂಟ್ ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಬೆಸ್ಟ್ ಸಿಚುವೇಶನ್ ಅಲ್ಲಿ ಬೆಸ್ಟ್ ಸೊಲ್ಯೂಷನ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ದಟ್ ಈಸ್ ದ ಮೇಜರ್ ಅಡ್ವಾಂಟೇಜ್. ಓಕೆ, ಸೊ ದೀಸ್ ಆರ್ ದ ಅಡ್ವಾಂಟೇಜಸ್. ಇನ್ ಕೇಸ್ 2 ಮಾರ್ಕ್ಸ್ ಏನಾದ್ರು ಕೇಳಿದ್ರೆ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಡಿಸ್ಅಡ್ವಾಂಟೇಜಸ್ ಜನರಲ್ ಆಗಿ ಥಿಂಕ್ ಮಾಡಿ. ಓಕೆ, ಸೊ ಅದು ನಿಮ್ಮ ತಲೆನಲ್ಲೇ ಇರುತ್ತೆ. ಸೊ ಜಸ್ಟ್ ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ, ಏನು ಲೀನಿಯರ್ ಪ್ರೋಗ್ರಾಮಿಂಗ್ ಫಾರ್ಮಾಲಿಟೀಸ್ಗೋಸ್ಕರ. ಲೀನಿಯರ್ ಪ್ರೋಗ್ರಾಮಿಂಗ್ ವರ್ಕ್ಸ್ ಓನ್ಲಿ ವಿತ್ ದ ವೇರಿಯಬಲ್ಸ್ ದಟ್ ಆರ್ ಲೀನಿಯರ್. ಸೊ ಈಗ ಲೀನಿಯರ್ ರಿಲೇಶನ್ಶಿಪ್ ಇರೋದು, ಲೀನಿಯರ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಏನು ಲೀನಿಯರ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಸೊ ಈಗ ಒಂದು ಯೂನಿಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಯೂನಿಟ್ಗೆ ಎಫೆಕ್ಟ್ ಆಗುತ್ತಾ, ಅಂದ್ರೆ ಒಂದು ವೇರಿಯಬಲ್ ಏನಾದ್ರೂ ಎಫೆಕ್ಟ್ ಆದ್ರೆ ಆ ವೇರಿಯಬಲ್ ಬಂದ್ಬಿಟ್ಟು ಇನ್ನೊಂದು ವೇರಿಯಬಲ್ಗೆ ಎಫೆಕ್ಟ್ ಆಗುತ್ತಾ, ಈಸ್ ದೇರ್ ಎನಿ ರಿಲೇಶನ್ಶಿಪ್ ಅಂತ ಹೇಳ್ಬಿಟ್ಟು ತೋರಿಸ್ಕೊಡುತ್ತೆ. ಅಂತ ಒಂದು ವೇರಿಯಬಲ್ಸ್ಗೆ ಮಾತ್ರ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಥವಾ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸಿ ದ ಲೀನಿಯರ್ ಪ್ರೋಗ್ರಾಮಿಂಗ್ ವರ್ಕ್ಸ್ ಓನ್ಲಿ ವಿತ್ ದ ವೇರಿಯಬಲ್ಸ್ ದಟ್ ಆರ್ ಲೀನಿಯರ್ ರಿಲೇಶನ್ಶಿಪ್ ಇದ್ರೆ ಮಾತ್ರ. ನಾನು ಇಲ್ಲಿ ಕಂಪ್ಲೀಟ್ ಆಗಿ ಟೀಚ್ ಮಾಡಿದ್ರೆ ಮಾತ್ರ ನೀವು ಮ್ಯಾಕ್ಸಿಮಮ್ ಅಂದ್ರೆ ನೀವು ಅನ್ಕೊಂಡಿದ್ದಕ್ಕಿಂತ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬಹುದು. ದೆನ್ ದೇರ್ ಇಸ್ ಅ ಲೀನಿಯರ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಯು ಅಂಡ್ ಮೀ. ಸೊ ಈ ತರ ವೇರಿಯಬಲ್ಸ್ ಇದ್ರೆ ಮಾತ್ರ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಹೆಲ್ಪ್ ಆಗುತ್ತೆ ಅಥವಾ ಅಪ್ಲಿಕಬಲ್ ಆಗುತ್ತೆ. ಬೇರೆ ಒಂದು ಸಿಚುವೇಶನ್ಸ್ ಲೀನಿಯರ್ ರಿಲೇಶನ್ಶಿಪ್, ನಾನ್ ಲೀನಿಯರ್ ರಿಲೇಶನ್ಶಿಪ್ ಏನಾದ್ರೂ ಇದ್ರೆ ಅಥವಾ ಲೀನಿಯರ್ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿದ್ರೆ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ದಟ್ ಈಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್, ಇಟ್ ಡೀಲ್ಸ್ ವಿತ್ ದಿ ಪ್ರಾಬ್ಲಮ್ ಹ್ಯಾವಿಂಗ್ ಎ ಸಿಂಗಲ್ ಆಬ್ಜೆಕ್ಟಿವ್. ಸೊ ಇಟ್ ಡೀಲ್ಸ್ ವಿತ್ ದ ಪ್ರಾಬ್ಲಮ್ ಹ್ಯಾವಿಂಗ್ ಎ ಸಿಂಗಲ್ ಆಬ್ಜೆಕ್ಟಿವ್ ಅಂತ ಹೇಳಿದ್ರೆ, ಸೊ ಈಗ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ದಟ್ ಈಸ್ ಕಾಸ್ಟ್ ಮಿನಿಮೈಸೇಷನ್ ಅಂಡ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂಡ್ ಆಪ್ಟಿಮಮ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಓಕೆ, ಸೊ ಈಗ ಆರ್ಗನೈಸೇಷನ್ ಅಲ್ಲಿ ಯಾವ್ದಾದ್ರು ಒಂದು ಆಕ್ಟಿವಿಟಿ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಕಾಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ವಾಟ್ ಈಸ್ ದ ಮೇಜರ್, ಫಾರ್ ಎಕ್ಸಾಂಪಲ್ ಕಾಸ್ಟ್ ಓರಿಯೆಂಟೆಡ್ ಆರ್ಗನೈಸೇಷನ್ಸ್ ಏನಾದ್ರು ಇದ್ರೆ ವಾಟ್ ಈಸ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದಟ್ ಕಾಸ್ಟ್ ಓರಿಯೆಂಟೆಡ್ ಆರ್ಗನೈಸೇಷನ್ಸ್? Minimization the cost. Minimization of cost. Okay, in case of profit oriented organization idre, what is the objective of that profit oriented organization? Maximization of profit. Maximization of. Okay, so ಈಗ ನಾನು ಕ್ವೆಶ್ಚನ್ ಕೇಳಿದಾಗ್ಲೂ ಅಷ್ಟೇ, ಓಕೆ ಈಗ ನಾನು ಕ್ವಶನ್ ಕೇಳಿದಾಗ್ಲೂ ಅಷ್ಟೇ ನೀವು ಸಿಂಗಲ್ ಆನ್ಸರ್ಸ್ ನ ಕೊಟ್ರಿ. ಯಾಕಂತ ಹೇಳಿದ್ರೆ ಪ್ರಾಫಿಟ್ ಓರಿಯೆಂಟೆಡ್ ಆರ್ಗನೈಸೇಷನ್ ಅಲ್ಲಿ ಡೆಫಿನೆಟ್ ಆಗಿ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡೋದೇ ಇರುತ್ತೆ. ಸೊ ಕಾಸ್ಟ್ ಓರಿಯೆಂಟೆಡ್ ಆರ್ಗನೈಸೇಷನ್ ಕಾಸ್ಟ್ ಮಿನಿಮೈಸೇಷನ್ ಆಗುತ್ತೆ. ಸೊ ಎಷ್ಟು ಆಬ್ಜೆಕ್ಟಿವ್ ಜೊತೆ ಡೀಲ್ ಮಾಡ್ತಾ ಇದೆ ಅಂತಂದ್ರೆ ಒಂದೊಂದು ಆಬ್ಜೆಕ್ಟಿವ್ ಜೊತೆ ಡೀಲ್ ಮಾಡ್ತಾ ಇದೆ. ಈವನ್ ಪ್ರಾಬ್ಲಮ್ ಸಿಚುವೇಶನ್ಸ್ ಕೊಟ್ಟಾಗ್ಲೂ ಅಷ್ಟೇ ಓನ್ಲಿ ಒಂದೊಂದು ಆಬ್ಜೆಕ್ಟಿವ್ ಜೊತೆ ಡೀಲ್ ಮಾಡಬೇಕು. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ವಿಚ್ ಮೀನ್ಸ್ ಇಟ್ ಡೀಲ್ಸ್ ವಿತ್ ಅ ಪ್ರಾಬ್ಲಮ್ ಹ್ಯಾವಿಂಗ್ ಎ ಸಿಂಗಲ್ ಆಬ್ಜೆಕ್ಟಿವ್. ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಜೊತೆ ಇದನ್ನ ಡೀಲ್ ಮಾಡೋದಕ್ಕಾಗೋದಿಲ್ಲ. ಓನ್ಲಿ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಲೈಫ್ ಸಿಚುವೇಶನ್ಸ್ ಅಲ್ಲಿ ಸಿಂಗಲ್ ಆಬ್ಜೆಕ್ಟಿವ್ ಇದ್ರೆ ಮಾತ್ರ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಅಪ್ಲೈ ಆಗುತ್ತೆ. ಸೊ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್ ಅಥವಾ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಏನಾದ್ರೂ ಇದೆ ಅದು ಅಪ್ಲಿಕಬಲ್ ಆಗೋದಿಲ್ಲ. ಸೊ ಅದಕ್ಕೆ ಬೇರೆ ಒಂದು ರೀತಿನಲ್ಲಿ ನಾವು ಟೆಕ್ನಿಕ್ಸ್ ನ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಿಂಪ್ಲೆಕ್ಸ್ ಮೆಥಡ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅದನ್ನ ನೆಕ್ಸ್ಟ್ ನಾನು ಸೆಷನ್ಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ಓಕೆ, ಸೊ ಈಗ ಲೀನಿಯರ್ ಪ್ರೋಗ್ರಾಮಿಂಗ್ ಬಂದ್ಬಿಟ್ಟು ಒಂದೇ ಆಬ್ಜೆಕ್ಟಿವ್ ಇದ್ದಾಗ ಮಾತ್ರ ಅಪ್ಲಿಕಬಲ್ ಆಗುತ್ತೆ ಮೋಸ್ಟ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನ್ ಲೀನಿಯರ್ ಫಂಕ್ಷನ್ ಕ್ಯಾನ್ ನಾಟ್ ಬಿ ಸಾಲ್ವ್ಡ್ ಓವರ್ ಇಯರ್.
ಸೊ ಇಲ್ಲಿ ನಾನ್ ಲೀನಿಯರ್ ಫಂಕ್ಷನ್ ಅಂತ ಹೇಳಿದ್ರೆ ಎಲ್ಲಿ ವೇರಿಯೇಬಲ್ಸ್ ನಡುವೆ ಲೀನಿಯರ್ ರಿಲೇಶನ್ಶಿಪ್ ಇರೋದಿಲ್ವೋ ಅಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಡಿಸ್ಅಡ್ವಾಂಟೇಜ್ ಅಲ್ಲಿ ಹೇಳಿದೀನಿ. ಸೊ ಅದೇ ರೀತಿ ಎಲ್ಲಿ ನಾನ್ ಲೀನಿಯರ್ ಫಂಕ್ಷನ್ಸ್ ಇರುತ್ತೋ ಅಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ನ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಸೊ ದೇರ್ ಫೋರ್ ದಿಸ್ ಡಿಸ್ಅಡ್ವಾಂಟೇಜ್ ಸೇಸ್ ದಟ್ ದ ನಾನ್ ಲೀನಿಯರ್ ಫಂಕ್ಷನ್ ಕ್ಯಾನ್ ನಾಟ್ ಬಿ ಸಾಲ್ವ್ಡ್ ಓವರ್ ಹಿಯರ್, ದಟ್ ಈಸ್ ಅಂಡರ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ದಟ್ ಈಸ್ ಲೀನಿಯರ್ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿದ್ರೆ ಲೀನಿಯರ್ ಪ್ರೋಗ್ರಾಮಿಂಗ್ ನ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ದಟ್ ಈಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಒನ್, impossibility of the solving some problems which has more than 2 variables in graphical method. ಓಕೆ, ಸೊ ಈಗ ವೇರಿಯೇಬಲ್ಸ್ ಅಂತ ಹೇಳಿದ್ರೆ ಸೊ ನಿಮಗೆ ಗೊತ್ತಿದೆ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಮತ್ತೆ ಡಿಪೆಂಡೆಂಟ್ ವೇರಿಯೇಬಲ್ಸ್. ಸಮ್ ಟೈಮ್ಸ್ ಬಂದ್ಬಿಟ್ಟು ಮೋರ್ ದೆನ್ 1 ವೇರಿಯೇಬಲ್ ಮತ್ತೆ ಮೋರ್ ದೆನ್ 2 ವೇರಿಯೇಬಲ್ಸ್ ಏನಾದ್ರು ಇದ್ರೆ LPP ಮೆಥಡ್ ಅಲ್ಲಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಒಂದು ಮೇಜರ್ ಡಿಸ್ಅಡ್ವಾಂಟೇಜ್. ಯಾಕೆ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ ಮತ್ತೆ ಗ್ರಾಫಿಕಲ್ ಮೆಥಡ್ ಅಲ್ಲಿ ಸ್ವಲ್ಪ ರೆಪ್ರೆಸೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಮೋರ್ ದೆನ್ 2 ವೇರಿಯೇಬಲ್ಸ್ ಬಂದ್ರೆ. ಸೊ ಅದಕ್ಕಾಗಿ ನಾವು ಯಾವ ಮೆಥಡ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಗೇನ್ ಸಿಂಪ್ಲೆಕ್ಸ್ ಮೆಥಡ್ ಅಂತ ಹೇಳ್ಬಿಟ್ಟು ಬರುತ್ತೆ. ಅಲ್ಲಿ ಎಷ್ಟು ಮೋರ್ ದೆನ್ 2 ವೇರಿಯೇಬಲ್ಸ್ ಎಷ್ಟು ವೇರಿಯೇಬಲ್ಸ್ ಕೊಟ್ಟರು ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು ಟೇಬಲ್ಸ್ ಬೇಸ್ ಮೇಲೆ. ಓಕೆ, ಸೊ ಹ್ಯಾಶ್ ಕೀಸ್ ಮತ್ತೆ ಈ ತರ ಕೀಸ್ ಎಲ್ಲ ಬರುತ್ತೆ ಅದರಲ್ಲಿ. ಸೊ ಅದ್ರ ಬೇಸ್ ಮೇಲೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು. ಸೊ ಅಂದ್ರೆ ಮೋರ್ ದೆನ್ ವೇರಿಯೇಬಲ್ ಅಥವಾ ಮೋರ್ ದೆನ್ 2 ವೇರಿಯೇಬಲ್ಸ್ ಏನಾದ್ರು ಇದ್ರೆ ಗ್ರಾಫಿಕಲ್ ಮೆಥಡ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ ಕಷ್ಟ ಆಗುತ್ತೆ. ಅದಕ್ಕೆ ಇದನ್ನ ಡಿಸ್ಅಡ್ವಾಂಟೇಜ್ ಅಲ್ಲಿ ಹಾಕಿದ್ದಾರೆ. ಸೊ ಜನರಲ್ ಆಗಿ ಐಡಿಯಾ ಗೊತ್ತಾಯ್ತಲ್ವಾ, ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್? Yes, sir. Yes, sir. Okay, so Amruta Sindhu, read out all advantages. So, advantages of linear programming. The main advantage of linear programming is it is simplicity and easy way of understanding. Linear programming makes optimal use of available resources. Linear programming is adaptive and more flexibility to analyze the problems. The better quality of decision is provided. Okay, so Vidya G. Vidya G. Sir, Read out disadvantages of Yes, sir. linear programming. disadvantages of linear programming. Linear programming works only with the variable that are linear. It deals with the problem having single objective. Non-linear function cannot be solved over here. Impossibility of solving some problem which has more than 2 variables in graphical method. Okay, so idea ಬಂದಿದೆ ಅಲ್ವಾ ಅಡ್ವಾಂಟೇಜಸ್ ಏನಿರುತ್ತೆ ಮತ್ತೆ ಡಿಸ್ಅಡ್ವಾಂಟೇಜಸ್ ಏನಿರುತ್ತೆ ಅಂತ. ನೆಕ್ಸ್ಟ್ ಸ್ಲೈಡ್ ಹೋಗ್ಬೋದಾ? Yes, sir. Yes, sir. ಓಕೆ, ಈಗ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಮತ್ತೆ ಸ್ವಲ್ಪ ಐಡಿಯಾ ನಿಮಗೆ ಬಂದಿದೆ. ಆಬ್ಜೆಕ್ಟಿವ್ ಫಂಕ್ಷನ್ ನ ಯಾವ ತರ ಐಡೆಂಟಿಫೈ ಮಾಡೋದು ಮತ್ತೆ ಕನ್ಸ್ಟ್ರೆಂಟ್ಸ್ ನ ಯಾವ ತರ ಐಡೆಂಟಿಫೈ ಮಾಡೋದು ಮತ್ತೆ ನಾನ್ ನೆಗೆಟಿವ್ ಫಂಕ್ಷನ್ ಅಂದ್ರೆ ನಾವು ಯಾವ ತರ ಬರಿಬೇಕು ಅಂತ. ಎಷ್ಟು ಪ್ರಾಬ್ಲಮ್ಸ್ ಕೊಟ್ರೇನು ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ ನಾನ್ ನೆಗೆಟಿವ್ ಫಂಕ್ಷನ್ ಬಂದು ಚೇಂಜೇ ಆಗೋದಿಲ್ಲ. 2 ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ x1, x2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಇನ್ ಕೇಸ್ 3 ಪ್ರಾಡಕ್ಟ್ಸ್ ಏನಾದ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ x1, x2, x3 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಸೊ ಅದೇ ತರ 4 ಪ್ರಾಡಕ್ಟ್ಸ್ ಏನಾದ್ರು ಕೊಟ್ರೆ ಯಾವ ತರ ಬರೀತೀರಾ? X1, X2, X3, X4 equals greater than. ಎಸ್, ಅದೇ ತರನೇ ನಾನ್ ನೆಗೆಟಿವ್ ಫಂಕ್ಷನ್ ಚೇಂಜ್ ಆಗೋದಿಲ್ಲ. ಕನ್ಸ್ಟ್ರೈನ್ಸ್ ಅಷ್ಟೇ ಅದೇ ತರನೇ ಬರೀಬೇಕು. ಬಟ್ ವ್ಯಾಲ್ಯೂಸ್ ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ಅದನ್ನ ನೋಡಿ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಬರ್ಕೊಂಡು ನಾವು ಆಬ್ಜೆಕ್ಟಿವ್ ಫಂಕ್ಷನ್ ನ ಮತ್ತೆ ಕನ್ಸ್ಟ್ರೈನ್ಸ್ ನ ಫ್ರೇಮ್ ಮಾಡೋದು ಅಷ್ಟೇ. ಓಕೆ, ಸೊ ಈಗ ಲೀನಿಯರ್ ಪ್ರೋಗ್ರಾಮಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಈಗ ಲೀನಿಯರ್ ಪ್ರೋಗ್ರಾಮಿಂಗ್ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಅದ್ರ ಅಪ್ಲಿಕೇಶನ್ಸ್ ನ ನಾವು ತಿಳ್ಕೊಬೇಕು. ಸೊ ಈಗ ಅಪ್ಲಿಕೇಶನ್ಸ್ ಅಥವಾ ಸ್ಕೋಪ್ ಏನಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಜನರಲ್ ಆಗಿ ನಿಮ್ಗೆ ಗೊತ್ತು ಲೀನಿಯರ್ ಪ್ರೋಗ್ರಾಮಿಂಗ್ ಅನ್ನೋದು ಯಾವ ಯಾವ ಸೆಕ್ಟರ್ಸ್ ಅಲ್ಲಿ ಅಪ್ಲಿಕಬಲ್ ಆಗಬಹುದು ಅಂತ ಹೇಳ್ಬಿಟ್ಟು ನೀವ್ ಅನ್ಕೊಂಡಿದ್ದೀರಾ ನಿಮ್ಮ ಪ್ರಕಾರ? ಹೇಳಿ, ಲೀನಿಯರ್ ಪ್ರೋಗ್ರಾಮಿಂಗ್ ನಿಮ್ಮ ಪ್ರಕಾರ ಯಾವ ಯಾವ ಸೆಕ್ಟರ್ಸ್ ಅಲ್ಲಿ ಎಲ್ಲೆಲ್ಲಿ ಅಪ್ಲಿಕಬಲ್ ಆಗಬಹುದು? Military, sir. Business Okay. sector, sir. ನೆಕ್ಸ್ಟ್ Business, sir. Organization. ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಲ್ಲಿ. ಸೊ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಲೀನಿಯರ್ ಪ್ರೋಗ್ರಾಮಿಂಗ್ ಬಗ್ಗೆ ನೀವು ಏನೇ ಆನ್ಸರ್ ಬರೀಲಿ ಎಕ್ಸಾಮ್ ಅಲ್ಲಿ ಅಥವಾ ನೀವು ಮೈಂಡ್ ಥಾಟ್ ಅಲ್ಲಿ ಏನೇ ಬರಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ಫಸ್ಟ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಂದ್ರೆ ಆಬ್ಜೆಕ್ಟಿವ್ ಏನಿರುತ್ತೆ ಅಂತ ಹೇಳಿದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಕಾಸ್ಟ್ ಮಿನಿಮೈಸೇಷನ್ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ನೆಕ್ಸ್ಟ್ ಆಪ್ಟಿಮೈಸೇಷನ್ ಆಫ್ ರಿಸೋರ್ಸಸ್. ಸೊ ಈಗ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂಡ್ ಕಾಸ್ಟ್ ಮಿನಿಮೈಸೇಷನ್ ಅಂಡ್ ಆಪ್ಟಿಮೈಸೇಷನ್ ಆಫ್ ರಿಸೋರ್ಸಸ್. ಈ 3 ಕಾನ್ಸೆಪ್ಟ್ಸ್ ಬಂದ್ಬಿಟ್ಟು ಎಲ್ಲೆಲ್ಲಿ ಅಪ್ಲಿಕಬಲ್ ಆಗುತ್ತೋ
ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆದ್ರೂ ಆಗಲಿ, ಸರ್ವಿಸ್ ಸೆಕ್ಟರ್ ಆದ್ರೂ ಆಗಲಿ, ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಾದ್ರೂ ಆಗಲಿ, ನ್ಯೂಟ್ರಿಷನ್ ಅಲ್ಲಾದ್ರೂ ಆಗಿರಲಿ, ಎನರ್ಜಿ ಸೇವಿಂಗ್ಸ್ ಅಲ್ಲಾದ್ರೂ ಆಗಲಿ, ಎಕನಾಮಿಕ್ ಕಾನ್ಸೆಪ್ಟ್ಸ್ ಅಲ್ಲಾದ್ರೂ ಆಗಲಿ, ಎಲ್ಲೇ ಈ ಎಲ್ಲಾ ಕಾನ್ಸೆಪ್ಟ್ಸ್ ಅಲ್ಲೂ ಈ ಪ್ರಾಫಿಟ್ ಅನ್ನೋದು ಇರುತ್ತಾ? ಎಲ್ಲಾ ಕಾನ್ಸೆಪ್ಟ್ ಅಲ್ಲೂ ಪ್ರಾಫಿಟ್ ಇರುತ್ತಾ? ಎಲ್ಲಾ ಕಾನ್ಸೆಪ್ಟ್ ಆಪ್ಟಿಮಮ್ ರಿಸೋರ್ಸಸ್ ಅನ್ನೋದು ಅಥವಾ ಆಪ್ಟಿಮೈಸೇಷನ್ ಆಫ್ ರಿಸೋರ್ಸಸ್ ಕಾನ್ಸೆಪ್ಟ್. ಸೊ ಎಲ್ಲೆಲ್ಲಿ ಈ ಕಾನ್ಸೆಪ್ಟ್ ಅಪ್ಲಿಕಬಲ್ ಆಗುತ್ತೋ ಅಲ್ಲೆಲ್ಲ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ನ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ, ಆಯ್ತಾ? ಸೊ ಅದೇ ರೀತಿ ನಾವು ಇಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ಅಥವಾ ಲೀನಿಯರ್ ಪ್ರೋಗ್ರಾಮಿಂಗ್ ಎಲ್ಲೆಲ್ಲಿ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡೋದಾದ್ರೆ, ಸೊ ಇಲ್ಲಿ ನಾವು ನೋಡ್ಕೋಬೇಕು ನೋಡಿ. ಜನರಲ್ ಆಗಿ ಈಗ ಅಗ್ರಿಕಲ್ಚರ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಎಲ್ರೂ ಬಂದು ಈಗ ಮೋಸ್ಟ್ ಆಫ್ ದಿ ಇಂಡಿಯನ್ಸ್ ಆರ್ ಅಗ್ರಿಕಲ್ಚರಲ್ ಸೆಕ್ಟರ್ ಇಂದ. ಓಕೆ, ಸೊ ಅಗ್ರಿಕಲ್ಚರಲ್ ಫ್ಯಾಮಿಲೀಸ್ ಇಂದ ನಾವು ಬಂದಿರ್ತೀವಿ. ಬಿಕಾಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಈಸ್ ಎ ಅಗ್ರಿಕಲ್ಚರ್ ಸೆಕ್ಟರ್ ಓನ್ಲಿ. ಓಕೆ, ಸೊ ಈಗ ಈ ಅಗ್ರಿಕಲ್ಚರ್ ಅಲ್ಲಿ ಪ್ರಾಪರ್ ಆಗಿ ನಾವು ಆಪ್ಟಿಮಮ್ ಅಲೋಕೇಶನ್ ಆಫ್ ಲ್ಯಾಂಡ್ ಟು ದ ಅಗ್ರಿಕಲ್ಚರಲ್ ಪ್ಲಾಟ್. ಸೊ ಈಗ ಅಗ್ರಿಕಲ್ಚರಲ್ ಪಾರ್ಟ್ ಗೆ ನಾವು ಪ್ರಾಪರ್ ಆಗಿ ಅಲೋಕೇಶನ್ ಮಾಡಬೇಕು ಅಂದ್ರೆ ಲ್ಯಾಂಡ್ ನ ಲೀನಿಯರ್ ಪ್ರೋಗ್ರಾಮಿಂಗ್ ನ ನಾವು ಅಪ್ಲೈ ಮಾಡಬೇಕು. ಯಾಕೆ ನಾವು ಅಗ್ರಿಕಲ್ಚರಲ್ ಲ್ಯಾಂಡ್ ಅಥವಾ ಅಗ್ರಿಕಲ್ಚರಲ್ ಸೆಕ್ಟರ್ಸ್ ಅಲ್ಲಿ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ನ ಅಪ್ಲೈ ಮಾಡಬೇಕು ಅಂತ ಆದ್ರೆ, ಬಿಕಾಸ್ ನೋಡಿ, ಈಗ ಒಂದೇ ಒಂದು ಎಕರೆ ಇರುತ್ತೆ, ಆಯ್ತಾ? ಸೊ 1 ಎಕರೆನಲ್ಲಿ ನಾವು ಮ್ಯಾಕ್ಸಿಮಮ್ ಕ್ರಾಪ್ಸ್ ನ ಬೆಳಿಬೇಕು. ಯಾಕೆ ಬೆಳಿಬೇಕು ಅಂತ ಹೇಳಿದ್ರೆ, ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಕ್ರಾಪ್ ನ ಯಾಕೆ ನಾವು ಬೆಳಿತೀವಿ? ಬಿಕಾಸ್ ಟು ಮೇಕ್ ಎ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಲ್ವಾ? ಮ್ಯಾಕ್ಸಿಮಮ್ ಪ್ರಾಫಿಟ್ ನ ತಗೊಳ್ಳೋದಕ್ಕೋಸ್ಕರ ಮ್ಯಾಕ್ಸಿಮಮ್ ನಾವು ಏನ್ ಕ್ರಾಪ್ಸ್ ನ ಬೆಳಿತೀವಿ ಅಂತ ಹೇಳಿದ್ರೆ, ಬಿಕಾಸ್ ಲೀನಿಯರ್ ಪ್ರೋಗ್ರಾಮಿಂಗ್ ನ ಅಪ್ಲೈ ಮಾಡ್ಕೋಬೇಕು. ಈಗ 1 ಎಕರೆ ಇದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಎಲ್ಲರೂ ಅಷ್ಟೇ ಒಂದೇ ಬೆಳೆನ ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಯಾಕಂತ ಹೇಳಿದ್ರೆ ಅವ್ರಿಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಗೊತ್ತಿಲ್ಲ. ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ನ ಅಡಾಪ್ಟ್ ಮಾಡ್ಕೊಂಡ್ರೆ ನಾವು ವಿತ್ ಇನ್ ದಿಸ್ ಎಕರ್ ನಲ್ಲಿ ಅಂದ್ರೆ ಮಿನಿಮಮ್ ಲ್ಯಾಂಡ್ ಅಲ್ಲಿ ನಾವು ತುಂಬಾ ಬೆಳೆಗಳನ್ನ ಬೆಳಿಬಹುದು ಅಂತ ಹೇಳ್ಬಿಟ್ಟು ಅದನ್ನ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ನ ಅಪ್ಲೈ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಓಕೆ, ಸೊ ಈಗ ಅಗ್ರಿಕಲ್ಚರ್ ಅಲ್ಲಿ ನಮಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ 1 ನಿಮಿಷ ವಿಡಿಯೋ ಶೇರ್ ಮಾಡ್ತೀನಿ. ಎಷ್ಟು ಜನ ಸ್ಯಾಮ್ಸಂಗ್ ಮೊಬೈಲ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ? ಸೊ ಸ್ಯಾಮ್ಸಂಗ್ ಮೊಬೈಲ್ಸ್ ನ ಯೂಸ್ ಮಾಡ್ತಾ ಇದೆ ಅಂತಂದ್ರೆ ಡಿಫ್ರೆಂಟ್ ಪ್ರಾಡಕ್ಟ್ ಲೈನ್ಸ್ ಇರುತ್ತೆ. J7, J5, ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್, ಸೊ ಈ ತರ ಎಲ್ಲ ಇರುತ್ತೆ. ಓಕೆ, ಸೊ ಅದೇ ತರನೇ ಈ ಪ್ರಾಡಕ್ಟ್ ಮಿಕ್ಸ್ ಅಲ್ಲಿ LPP ನ ಯೂಸ್ ಮಾಡ್ಕೊಂಡ್ರೆ ಒಂದೇ ಪ್ರಾಡಕ್ಟ್ ಲೈನ್ ಅಲ್ಲಿ ಪ್ರಾಡಕ್ಟ್ ಮಿಕ್ಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ನಾವು ಡಿಫ್ರೆಂಟ್ ಪ್ರಾಡಕ್ಟ್ ಲೈನ್ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ಕೊಡುತ್ತೆ. ಅಥವಾ ಸೊ ಪ್ರಾಡಕ್ಟ್ ಮಿಕ್ಸ್ ಒಂದೇ ಪ್ರಾಡಕ್ಟ್ ಲೈನ್ ಅಲ್ಲಿ ನಾವು ಯಾವ್ಯಾವ ತರ ಡಿಫ್ರೆಂಟ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅನ್ನೋದನ್ನ ನಮಗೆ ಈ ಪ್ರಾಡಕ್ಟ್ ಮಿಕ್ಸ್ ಯೂಸೇಜ್ ಅಲ್ಲೂ LPP ಮಾಡೆಲ್ ನ ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ಪ್ರಾಡಕ್ಟ್ ಮಿಕ್ಸ್ ಅಲ್ಲೂ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಈಗ ಒಂದೇ ಕಂಪನಿನಲ್ಲಿ ಸಾಫ್ಟ್ ಡ್ರಿಂಕ್ಸ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಮತ್ತೆ ಜ್ಯೂಸ್ ನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಮತ್ತೆ ಮಿನರಲ್ ವಾಟರ್ಸ್. ಸೊ ರಾ ಮೆಟೀರಿಯಲ್ಸ್ ಬಂದ್ಬಿಟ್ಟು ಎಲ್ಲದಕ್ಕೂ ಒಂದೇ ಕಂಪನಿನಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ತರ ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೋಸ್ಕರ ವಿತ್ ದ ಮಿನಿಮಮ್ ಕಾಸ್ಟ್ ಡಿಫ್ರೆಂಟ್ ಪ್ರಾಡಕ್ಟ್ ಲೈನ್ಸ್ ನ ಯಾವ ತರ ಪ್ರೊಡಕ್ಷನ್ ಮಾಡಬಹುದು, ಈ ತರ ಪ್ರೊಡಕ್ಷನ್ ಮಾಡಿದ್ರೆ ನಿಮ್ಗೆ ಈ ತರ ಪ್ರಾಫಿಟ್ ಬರುತ್ತೆ ವಿತ್ ದ ಮಿನಿಮಮ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ ಮಿಕ್ಸ್ ಡಿಸಿಷನ್ ತಗೊಳ್ಳೋದಕ್ಕೆ ಲೀನಿಯರ್ ಪ್ರೋಗ್ರಾಮಿಂಗ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ಸೊ ಈಗ ಪ್ರಾಡಕ್ಟ್ ಮಿಕ್ಸ್ ಡಿಸಿಷನ್ಸ್ ಬೇಸ್ ಮೇಲೆ ನಾವು ನೋಡಿದ್ರಿ. ಸೊ ಇದೇ ತರ ರಾ ಮೆಟೀರಿಯಲ್ಸ್ ನ ಯಾವ ತರ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದಾಗ ಹೇಳ್ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕನ್ಸ್ಟ್ರಕ್ಷನ್ಸ್ ಅಲ್ಲೇ ತಗೊಳ್ಳಿ, ಕರೆಕ್ಟ್ ಆಗಿ ನಾವು ರಾ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಲಾಸ್ ಆಗೋಗುತ್ತೆ. ಓಕೆ, ಸೊ ಅದಕ್ಕೆ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ರಾ ಮೆಟೀರಿಯಲ್ಸ್ ಏನ್ ತಗೊಂಡಿರ್ತಾರೋ ಅದನ್ನ ವೇಸ್ಟ್ ಫುಲ್ ಆಗದೆ ಇರೋ ರೀತಿನಲ್ಲಿ ನಾವು ಯುಟಿಲೈಸ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಅದೇ ತರ ಎನ್ವಿರಾನ್ಮೆಂಟ್ ಕಾನ್ಸೆಪ್ಟ್ ನಾವು ತಲೆ ಇಟ್ಕೋಬೇಕು. ಎನ್ವಿರಾನ್ಮೆಂಟ್ ಗೆ ಯಾವುದೇ ರೀತಿಯಲ್ಲಿ ಹಾನಿ ಆಗದೆ ಇರೋ ತರ, ಸೊ ಅದು ಒಂದು ಫ್ಯಾಕ್ಟರ್, ಅದನ್ನು ಕಾನ್ಸಂಟ್ರೇಟ್ ಮಾಡ್ಕೋಬಹುದು. ಮತ್ತೆ ನ್ಯಾಷನಲ್ ರಿಸೋರ್ಸ್ ಸೆಕ್ಯೂರಿಟಿ ಅಂದ್ರೆ ನ್ಯಾಷನಲ್ ರಿಸೋರ್ಸ್ಗೆ ಯಾವುದೇ ರೀತಿಯಲ್ಲಿ ಹಾನಿ ಆಗದೆ ಇರೋ ತರ ನಾವು ಫೋಕಸ್ ಮಾಡಿ ಆ LPP ಮಾಡೆಲ್ ನ ಅಪ್ಲೈ ಮಾಡ್ಕೊಂಡು ಯಾವುದೇ ರೀತಿಯಲ್ಲಿ ಹಾನಿ ಆಗದೆ ಇರೋ ತರ ನಾವು ನೋಡ್ಕೊಂಡು ಟೆಕ್ನಿಕ್ ನ ಅಪ್ಲೈ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ಜನರಲ್ ಆಗಿ ಮೀನಿಂಗ್ ಡೆಫಿನೇಷನ್ ಡಿಸ್ಕಷನ್ ಮಾಡೋದು ಬೇಡ ಈಗ. ಯಾಕಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ನಿಮ್ಗೆ ಜನರಲ್ ಆಗಿ ಗೊತ್ತಿದೆ. ಓಕೆ, ಸೊ ಈಗ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಆಬ್ಜೆಕ್ಟಿವ್ ಏನಾಗಿರೋದಕ್ಕೆ ಸಾಧ್ಯ? Cost reduction, sir. Minimization of cost. Ultimately, the minimization of cost. ಓಕೆ, ಬಿಕಾಸ್ ಈ ಕಾಸ್ಟ್ ಅನ್ನೋದು ಯಾವ ತರ ಅರೈಸ್ ಆಗುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಎಲ್ಲಿ ಡಿಮ್ಯಾಂಡ್ ಮತ್ತೆ ಎಲ್ಲಿ ಸಪ್ಲೈ ಇರುತ್ತೋ ಆಗ ಈ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಎಂಟ್ರಿ ತಗೊಳುತ್ತೆ. ಬಿಕಾಸ್ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ ಮತ್ತೆ ಏನಾದ್ರೂ ವರ್ಕ್ ಇದ್ರೆ ಡೆಫಿನೆಟ್ ಆಗಿ ಮೂವ್ ಆಗ್ಲೇಬೇಕು. ಸೊ ಡಿಫ್ರೆಂಟ್ ವೇಸ್ ನ ಯೂಸ್ ಮಾಡ್ಕೊಂಡು ಈ ಟ್ರಾನ್ಸ್ಪೋರ್ಟೇಷನ್ ನ ಯೂಸ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಪಿಜ್ಜಾ ಡೆಲಿವರಿ ಬಾಯ್ ಬಂದ್ಬಿಟ್ಟು ಒಂದು 3 ಮೆಂಬರ್ಸ್ ಅಂದ್ರೆ 3 ಮನೆಯವರು ಒಂದು 3 ಮನೆಯವರು ಆರ್ಡರ್ ಮಾಡಿರ್ತಾರೆ ಪಿಜ್ಜಾ
ಓಕೆ. ಸೊ ಡಿಫ್ರೆಂಟ್ ರೂಟ್ಸ್ ಇರುತ್ತೆ ಅವ್ರಿಗೆ ಪಿಜ್ಜಾ ಡೆಲಿವರಿ ಮಾಡ್ಬೇಕಂತ ಹೇಳಿದ್ರೆ. ಈಗ ವಾಟ್ ಈಸ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದಟ್ ಪಿಜ್ಜಾ ಡೆಲಿವರಿ ಬಾಯ್? ಏನ್ ಆಬ್ಜೆಕ್ಟಿವ್ ಇರಬಹುದು? ಶಾರ್ಟ್ಕಟ್ ಸರ್. ಓಕೆ, ರಿಡಕ್ಷನ್ ಪೆಟ್ರೋಲ್. ಡೆಫಿನೆಟ್ಲಿ ಆ 3 ಮನೆಗೂ ಶಾರ್ಟ್ ಕಟ್ ಏನಾದ್ರೂ ಇದೆಯಾ? ಸೊ ಈ 3 ಮನೆಗೂ ಶಾರ್ಟ್ ಕಟ್ ಅಲ್ಲಿ ಏನಾದ್ರೂ ಅವನೇನಾದ್ರೂ ಹೋದ್ರೆ ಟೈಮ್ ಸೇವ್ ಮಾಡಬಹುದು. ಸೊ ಪೆಟ್ರೋಲ್ಗೆ ಏನಾಗುತ್ತೋ ಅದು ಕಾಸ್ಟ್ ನ ಸೇವ್ ಮಾಡಬಹುದು. ಮತ್ತೆ ಅಲ್ಟಿಮೇಟ್ಲಿ ದ ಪಿಜ್ಜಾ ವಿಲ್ ಬಿ ಡೆಲಿವರ್ ಟು ದ ಡೆಸ್ಟಿನೇಷನ್ ಆಸ್ ಸೂನ್ ಆಸ್ ಪಾಸಿಬಲ್. ಪಿಜ್ಜಾನ ಡೆಸ್ಟಿನೇಷನ್ಗೆ ಕೊಟ್ಟು ಮತ್ತೆ ಅವ್ನು ರಿಟರ್ನ್ ಆಗ್ಬಹುದು ಅವ್ರ ಕಂಪನಿಗೆ ಅಥವಾ ಏಜೆನ್ಸಿಗೆ ಏನಿದೆ ಅಥವಾ ಮನೆಗೆ ರಿಟರ್ನ್ ಆಗ್ಬಹುದು. ಸೊ ದಟ್ ಈಸ್ ದ ಮೇಜರ್ ಆಬ್ಜೆಕ್ಟಿವ್. ಸೊ ಈಗ ಶಾರ್ಟೆಸ್ಟ್ ರೂಟ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕಾಸ್ಟ್ ನ ಮಿನಿಮೈಸೇಷನ್ ಮಾಡೋದಕ್ಕೆ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎನರ್ಜಿ ಸೇವಿಂಗ್ ಅಲ್ಲೂ ಅಷ್ಟೇ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಹೆಲ್ಪ್ ಆಗುತ್ತೆ. ಸೊ ಯಾವುದೇ ರೀತಿನಲ್ಲಿ ತುಂಬಾ ಕಾಸ್ಟ್ ಆಗದೆ ಇರೋ ರೀತಿನಲ್ಲಿ ಸೊ ಎನರ್ಜಿ ಸೇವಿಂಗ್ ಐಟಮ್ಸ್ ನ ಅಥವಾ ಕಂಪ್ಲೀಟ್ ಆಗಿ ನಾವು ಈ ಎನರ್ಜಿ ಸೇವಿಂಗ್ಸ್ ಅಲ್ಲಿ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ನ ಯೂಸ್ ಮಾಡ್ಕೊಳ್ತೀವಿ. ಓಕೆ. ಸೊ ಮ್ಯಾಕ್ಸಿಮಮ್ ತಮಿಳ್ನಾಡ್ಸ್ ಅಲ್ಲಿ ಅಥವಾ ತಮಿಳ್ನಾಡಲ್ಲಿ ಏನಂತ ಹೇಳಿದ್ರೆ ಈ ಎನರ್ಜಿ ಸೇವಿಂಗ್ ಪ್ಲಾಂಟ್ಸ್ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಇದೆ. ಓಕೆ. ಸೊ ನೆಕ್ಸ್ಟ್ ಈಗ ಎನರ್ಜಿ ಸೇವಿಂಗ್ ಹೇಳಿದ್ರೆ ಅಲ್ಲಿ ಮಾತ್ರ ಅಂತ ಅಲ್ಲ, ನಮ್ಮ ಮನೆಯಲ್ಲೂ ಅಷ್ಟೇ ಮತ್ತೆ ಲೈಫ್ ಸಿಚುವೇಶನ್ಸ್ ಅಲ್ಲೂ ಅಷ್ಟೇ. ಸೊ ಈಗ ನೀವು ಜನರಲ್ ಆಗಿ ಪವರ್ ಕನ್ಸಂಪ್ಷನ್ ಬಂದ್ಬಿಟ್ಟು ಕೆಲವೊಂದು ಮನೆಯಲ್ಲಿ ಜಾಸ್ತಿ ಇರುತ್ತೆ, ಕೆಲವೊಂದು ಮನೆಯಲ್ಲಿ ಕಡಿಮೆ ಇರುತ್ತೆ. ಸೊ ಸಿಮಿಲರ್ಲಿ ಮನೆಗಳಿಗಿಂತ ಈ ಶಾಪ್ಸ್ಗೆ ಬಂದ್ಬಿಟ್ಟು ಯೂನಿಟ್ ರೇಟ್ಸ್ ಪವರ್ ಯೂನಿಟ್ ರೇಟ್ಸ್ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಕಮರ್ಷಿಯಲ್ ಗೆ ಒಂದು ರೇಟ್ ಹಾಕ್ತಾರೆ, ಮನೆಗಳಿಗೆ ಹೋಮ್ ಕನ್ಸಂಪ್ಷನ್ಗೆ ಒಂದು ರೇಟ್ಸ್ ಹಾಕ್ತಾರೆ. ಈಗ ನಾವು ಕನ್ಸಂಪ್ಷನ್ ಕಡಿಮೆ ಮಾಡ್ಕೋಬೇಕಂತ ಹೇಳಿದ್ರೆ ಮನೆಗಳಲ್ಲಿ ಪವರ್ ಕನ್ಸಂಪ್ಷನ್ ಹೇಳ್ತಾ ಇರೋದು, ಫುಡ್ ಕನ್ಸಂಪ್ಷನ್ ಅಲ್ಲ. ಪವರ್ ಕನ್ಸಂಪ್ಷನ್ ಕಡಿಮೆ ಮಾಡ್ಕೋಬೇಕಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಇದೆ ಕಂಪ್ಲೀಟ್ ಆಗಿ ಯಾವ ತರ ಕಡಿಮೆ ಮಾಡ್ಕೋಬಹುದು ಅಂತ. ಸೊ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಹೇಳಿ, ನೀವು ಮನೆಯಲ್ಲಿ ಯಾವ ತರ ಪವರ್ ಕನ್ಸಂಪ್ಷನ್ ನ ಕಡಿಮೆ ಮಾಡ್ಕೋಬಹುದು ಅಂತ. ನೈಟ್ ಟೈಮ್ ಎಲ್ಲ ಲೈಟ್ಸ್ ಯೂಸ್ ಮಾಡಬಾರ್ದು ಸರ್, ಪವರ್ ಆಫ್ ಮಾಡಬೇಕು. ನೈಟ್ ಟೈಮ್ ಅಲ್ಲಿ ಲೈಟ್ಸ್ ಯೂಸ್ ಅನ್ವಾಂಟೆಡ್ ಆಗಿ ಪವರ್ ಯೂಸ್ ಮಾಡಬಾರ್ದು ಸರ್. ಅನ್ವಾಂಟೆಡ್ಲಿ ಯೂಸ್ ಮಾಡಬಾರ್ದು ಸರ್. ಓಕೆ, ಅನ್ವಾಂಟೆಡ್ ಆಗಿ ಪವರ್ ನ ಯೂಸ್ ಮಾಡಬಾರ್ದು. ಓಕೆ. ಮತ್ತೆ ಸೋಲಾರ್ ಯೂಸ್ ಮಾಡ್ಕೋಬಹುದು ಸರ್, ಕರೆಂಟ್ ಆಫ್ ಮಾಡ್ಬಿಟ್ಟು. ಓಕೆ ಓಕೆ, ಸೋಲಾರ್ ನ ಯೂಸ್ ಮಾಡ್ಕೋಬಹುದು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೆಥಡ್ ಟು ರೆಡ್ಯೂಸ್ ದಿ ಪವರ್ ಕನ್ಸಂಪ್ಷನ್. ನೆಕ್ಸ್ಟ್ ಸರ್, ವಾಷಿಂಗ್ ಮಿಷಿನ್ಸ್ ಯೂಸ್ ಮಾಡ್ತೀರಾ? ನಾವೇ ಒಪ್ಕೋಬೇಕು ಸರ್ ಬಟ್ಟೆಗಳನ್ನು. ವಾಷಿಂಗ್ ಮಿಷಿನ್ ನ ಯೂಸ್ ಮಾಡ್ಕೊಳ್ತೀರಾ, ನಾವೇ ಬಟ್ಟೆಗಳು ಉತ್ಕೋಬೇಕು. ಓಕೆ. ನೆಕ್ಸ್ಟ್ ಚಾರ್ಜಿಂಗ್ ಬಲ್ಬ್ಸ್ ಸರ್. ಓಕೆ, ಚಾರ್ಜಿಂಗ್ ಬಲ್ಬ್ಸ್ ನ ಯೂಸ್ ಮಾಡ್ಕೋಬಹುದು. ಎಸ್. ಓಕೆ. ಸೊ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆ, ಜನರಲ್ ಆಗಿ ಥಿಂಕ್ ಮಾಡೋದು. ಸೊ ಈಗ ಸಬ್ಜೆಕ್ಟ್ ಬಂದ್ಬಿಟ್ಟು ಅಷ್ಟೇ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿದ್ರೆ, ಈಗ ಪವರ್ ಕನ್ಸಂಪ್ಷನ್ ಅಂತ ಹೇಳಿದ್ರೆ ಜನರಲ್ ಆಗಿ ನೀವ್ ಹೇಳಿದ ಪ್ರಕಾರನೇ. ಸೊ ಜನರಲ್ ಆಗಿ ಫಸ್ಟ್ ಬಂದ್ಬಿಟ್ಟು ಎಲ್ಲ ಯಾವ ಬಲ್ಬ್ಸ್ ನ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಜೀರೋ ಕ್ಯಾಂಡಲ್ ಬಲ್ಬ್ಸ್ ನ ಯೂಸ್ ಮಾಡ್ತಾ ಇದ್ರು. ಆದ್ರೆ ಈಗ ಎಲ್ಲರೂ ಅಷ್ಟೇ LED ಬಲ್ಬ್ಸ್ ನ ಯೂಸ್ ಮಾಡ್ತಾರೆ. ಆಯ್ತಾ? ಸೊ LED ಬಲ್ಬ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಮಂತ್ಲಿ ಬಂದ್ಬಿಟ್ಟು ಈಗ 9 ವ್ಯಾಟ್ಸ್ ಬಲ್ಬ್ ಅಂತ ಅನ್ಕೊಳ್ಳೋಣ. ಇದು 9 ವ್ಯಾಟ್ಸ್ ಬಲ್ಬ್ಸ್ ನ ಏನಾದ್ರೂ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಒಂದು ಮಂತ್ಗೆ 7 to 15 rupees ಬರ್ಬೋದು ಒಂದು ತಿಂಗಳಿಗೆ. ಅದೇ ರೀತಿ ನೀವು ಜೀರೋ ಕ್ಯಾಂಡಲ್ ಬಲ್ಬ್ಸ್ ನ ಏನಾದ್ರೂ ಯೂಸ್ ಮಾಡಿದ್ರೆ ಈ LED ಬಲ್ಬ್ ಗಿಂತ ಅಥವಾ ಜೀರೋ ಕ್ಯಾಂಡಲ್ ಬಲ್ಬ್ ಫಸ್ಟ್ ಯೂಸ್ ಮಾಡ್ತಾ ಯೆಲ್ಲೋ ಕಲರ್ ಲೈಟ್ ಬರ್ತಾ ಇತ್ತು. ಸೊ ಆ ಬಲ್ಬ್ಸ್ ನ ಏನಾದ್ರೂ ಯೂಸ್ ಮಾಡ್ತಾರೆ. ಸೊ ಇದು ನೋಡಿ LED ಬಲ್ಬ್ ಬಂದ್ಬಿಟ್ಟು 75% ಕನ್ಸಂಪ್ಷನ್ ಕಡಿಮೆ ಮಾಡುತ್ತೆ. ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಬಲ್ಬ್ ಬರುತ್ತೆ ನೋಡಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ LED ಬಲ್ಬ್ಸ್ ಬಂದ್ಬಿಟ್ಟು ಪವರ್ ಕನ್ಸಂಪ್ಷನ್ 75%. ಈ ಬಲ್ಬ್ಸ್ ಎಲ್ಲ ಇದ್ದೇ ಯೂಸ್ ಮಾಡಿದ್ದೀರಲ್ವಾ? ಈಗ ಆ LED ಬಲ್ಬ್ ನ ಏನಾದ್ರೂ ಯೂಸ್ ಮಾಡಿದ್ರೆ ಒಂದು ತಿಂಗಳಿಗೆ 7 to 15 rupees ಬರುತ್ತೆ. ಈ ಜೀರೋ ಕ್ಯಾಂಡಲ್ ಬಲ್ಬ್ಸ್ ನ ಏನಾದ್ರೂ ಯೂಸ್ ಮಾಡಿದ್ರೆ ನೀವು 150 ಅಥವಾ 70, 90 ಈ ತರ ಈ ರೇಂಜ್ ಅಲ್ಲಿ ಬರುತ್ತೆ. ಸೊ ಕನ್ಸಂಪ್ಷನ್ ಪವರ್ ಕನ್ಸಂಪ್ಷನ್ ಕಡಿಮೆ ಮಾಡ್ಕೊಳ್ಳೋದು ಅಂದ್ರೆ ನಮ್ಗೆ ಬೆಳಕು ಬೇಕು, ಬೆಳಕು ಎರಡರಲ್ಲೂ ಬರುತ್ತೆ. ಬಟ್ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ ನಿಮಗೆ? LED